ನಮೋ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡಿಸೆಂಬರ್ ತಿಂಗಳ ಕರ್ಕಾಟಕ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ಈ ವಿಡಿಯೋ ನೋಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ವೃತ್ತಿ ಜೀವನದ ಬಗ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ, ಕರ್ಕಾಟಕ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಯಾರೆಲ್ಲ ಗೌರ್ಮೆಂಟ್ ಜಾಬ್ನ ಹುಡುಕ್ತಾ ಇದ್ದೀರಿ ಅವರಿಗೆಲ್ಲರಿಗೂ ಈ ಒಂದು ಸಮಯದಲ್ಲಿ, ಈ ಒಂದು ಡಿಸೆಂಬರ್ ತಿಂಗಳಿನಲ್ಲಿ ಗೌರ್ಮೆಂಟ್ ಜಾಬ್ ಸಿಗುವಂತ ಲಕ್ಷಣಗಳು ಬಹಳ ಇವೆ. ಇದರ ಜೊತೆಗೆ ಯಾರೆಲ್ಲ ಒಂದು ಬೇರೆ ಕೆಲಸಗಳು ಮಾಡ್ತಾ ಇದ್ದೀರಿ, ಬೇರೆ ಒಂದು ಕೆಲಸ ಕಾರ್ಯಗಳು ಮಾಡುತ್ತಿರುವಂತ ಈ ಒಂದು ರಾಶಿಯುಳ್ಳವರ ವ್ಯಕ್ತಿಗಳು ಶ್ರದ್ಧಾ ವಿನಯ ಭಕ್ತಿಯಿಂದ ಅವರ ಕೆಲಸದ ನಿಷ್ಠೆಯಿಂದ ಅವರಿಗೆ ಪ್ರಮೋಷನ್ ಆಗುವಂತ ಸಾಧ್ಯತೆ, ಅದರ ಜೊತೆಗೆ ಹೆಚ್ಚಿನ ಸಂಬಳ ದೊರೆಯುವಂತ ಸಾಧ್ಯತೆ ಈ ಒಂದು ರಾಶಿಯವರಿಗೆ ಕಾಣ್ತದೆ. ಇನ್ನು ಏನಾದ್ರೂ ಇದ್ರ ಜೊತೆ ವ್ಯಾಪಾರ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ ಅಂದ್ರೆ ಈ ತಿಂಗಳು ಬಹಳನೇ ಒಂದು ಯಶಸ್ವಿಕರವಾಗಿದೆ, ಹೆಚ್ಚಿನದಾಗಿ ಲಾಭದಾಯಕವಾಗಿ ಸಿಗುವಂಥದ್ದು. ಇನ್ನು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಹೇಳೋದಾಯ್ತು ಅಂತ ಹೇಳಿದ್ರೆ, ಈ ಒಂದು ಡಿಸೆಂಬರ್ ತಿಂಗಳಿನಲ್ಲಿ ಹೆಚ್ಚಾಗಿ ಲಾಭ ಸಿಗುವಂಥದ್ದು. ಹೆಚ್ಚಾಗಿ ಲಾಭ ಸಿಕ್ತು ಅಂತ ಹೇಳಿ ಅನಾವಿಚಾರಕವಾಗಿ ಖರ್ಚು ಮಾಡುವಂಥದ್ದು ಬೇಡ. ಆದಷ್ಟು ನಿಮ್ಮ ಗಮನದಲ್ಲಿ ಇಟ್ಟು ಇತಿಮಿತಿಯಾಗಿ ಖರ್ಚು ಮಾಡುವುದು ಬಹಳ ಉತ್ತಮ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರದಲ್ಲಿ ಹೇಳೋದಾಯ್ತು ಅಂತ ಹೇಳಿದ್ರೆ, ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಅವರ ತಂದೆ ತಾಯಿಯ ಕಡೆಯಿಂದ ಕೆಲವೊಂದಿಷ್ಟು ಸಮಸ್ಯೆಗಳಾಗುವಂತ ಲಕ್ಷಣಗಳು ಬಹಳ ಇವೆ. ಆದ್ದರಿಂದ ಯಾವುದೇ ವಿಚಾರ ಆದರೂ ಸರಿ ಈ ತಿಂಗಳು ನಿಮ್ಮ ಕುಟುಂಬದವರೊಟ್ಟಿಗೆ ಹೇಳುವಂಥದ್ದು ಬೇಡ. ಮುಂದಿನ ವರ್ಷ ನಿಮ್ಮ ಪ್ರೀತಿನ ಹೇಳಿಕೊಳ್ಳುವುದು ಬಹಳ ಉತ್ತಮ. ಈ ಒಂದು ರಾಶಿಯವರ ಕುಟುಂಬದಲ್ಲಿ ಶುಭ ಕಾರ್ಯಗಳು ಬರುವಂತ ಪ್ರಾರಂಭಗಳು ಜಾಸ್ತಿ ಇವೆ. ಆದ್ದರಿಂದ ಹಣಕಾಸು ಖರ್ಚಾಗುವಂಥದ್ದು ಜಾಸ್ತಿ ಇದೆ. ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ ನಿಮಗೆ ಈ ತಿಂಗಳಿನಲ್ಲಿ ಆದಾಯನೂ ಕೂಡ ಅಷ್ಟೇ ಚೆನ್ನಾಗಿ ಆಗಿ ಸಿಗುವಂಥದ್ದು. ನಿಮ್ಮ ಒಂದು ಕುಟುಂಬದಲ್ಲಿ ಯಾವುದಾದ್ರೂ ಒಂದು ಹೊಸ ವಾಹನ ಅಥವಾ ಹೊಸ ಆಸ್ತಿ ವಿಚಾರಗಳು ಖರೀದಿ ಮಾಡುವಂಥದ್ದು ಇದ್ದರೆ ಈ ತಿಂಗಳು ಮಾಡುವಂಥದ್ದು ಬೇಡ. ಹೊಸ ವರ್ಷ ಕಳೆದ ನಂತರ ಪ್ರಾರಂಭ ಮಾಡಿ, ಎಲ್ಲದೂ ಕೂಡ ಲಾಭದಾಯಕವಾಗಿ ಸಿಗುವಂಥದ್ದು. ಇನ್ನು ಆರೋಗ್ಯದ ವಿಚಾರದಲ್ಲಿ ಹೇಳೋದಾಯ್ತು ಅಂತ ಹೇಳಿದ್ರೆ, ಈಗಿನ ಒಂದು ತಕ್ಕಮಟ್ಟಿದ ಪರಿಸ್ಥಿತಿಯಲ್ಲಿ ನಿಮಗೆ ಯಾವುದೇ ರೀತಿಯಾದ ಆರೋಗ್ಯ ಸಮಸ್ಯೆ ಇರುವಂಥದ್ದಿಲ್ಲ. ಆದರೆ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಇರುವಂಥದ್ದು. ಆದಷ್ಟು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಈ ಒಂದು ರಾಶಿಯಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಪರಿಹಾರ ತಿಳಿಸೋದಾದರೆ, ಪ್ರತಿ ಸೋಮವಾರ ಶಿವಲಿಂಗನ ಪೂಜೆ ಮಾಡಿ ಅದಕ್ಕೆ ಬಿಲ್ಪತ್ರೆನ ಅರ್ಪಣೆ ಮಾಡುವುದು ಬಹಳ ಉತ್ತಮ. ಇದರ ಜೊತೆಗೆ ತಿಂಗಳಿಗೆ ಒಮ್ಮೆ ಯಾರೆಲ್ಲ ಬಡ ಜನರು ಇರ್ತಾರೆ ಅವರಿಗೆಲ್ಲ ಒಂದು ಅಗತ್ಯ ಇರುತ್ತೆ, ಅಂಥವರಿಗೆ ನಿಮ್ಮ ಕೈಲಿ ಆದಷ್ಟು ಹಾಲು ಹಕ್ಕಿ ದಾನ ಮಾಡೋದು ಬಹಳ ಉತ್ತಮವಾಗಿರುತ್ತೆ. ಇದಾಗಿತ್ತು ಕರ್ಕಾಟಕ ರಾಶಿಯ ಡಿಸೆಂಬರ್ ತಿಂಗಳ ಭವಿಷ್ಯ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.